Good morning, dear students. Welcome to the grammar class of your second year English syllabus. So, as you have, as in the previous year, that's in first PU, you are already aware that you have prescribed with two texts, that is one for course book and another for workbook, and the same thing continues for your second year too. ಸೊ ಇಲ್ಲಿ ನಿಮಗೆ ಕೋರ್ಸ್ ಬುಕ್ ಅಂದರೆ ಪೊಯೆಟ್ರಿ ಮತ್ತು ಪ್ರೋಸಿಗೋಸ್ಕರ ಸ್ಪ್ರಿಂಗ್ಸ್ ಟೆಕ್ಸ್ಟ್ ಇದ್ದರೆ, ನಿಮ್ಮ ಗ್ರಾಮರ್ಗೋಸ್ಕರ ನಿಮ್ಮ ವರ್ಕ್ ಬುಕ್ ಏನಿದೆ ದಟ್ ಈಸ್ ಸ್ಟ್ರೀಮ್ಸ್. ಸೊ ಸ್ಟ್ರೀಮ್ಸ್ ಕವರ್ಸ್ 50% ಆಫ್ ಯುವರ್ ಇಂಗ್ಲಿಷ್ ಸಿಲೆಬಸ್. ಸೊ ನಿಮ್ಮ ಕ್ವಶನ್ ಪೇಪರ್ನೊಳಗೆ ಬರ್ತಕ್ಕಂಥ ಅಂದರೆ ಬಿಫೋರ್ ಸ್ಟಾರ್ಟಿಂಗ್ ವಿತ್ ದ ಫಸ್ಟ್ ಯೂನಿಟ್ ಆಫ್ ಯುವರ್ ಸ್ಟ್ರೀಮ್ಸ್ ಪ್ರನೌನ್ಸ್, ಅದಕ್ಕೂ ಮೊದಲು ನಾನು ನಿಮಗೆ ಒಂದು ಕ್ವಿಕ್ ಆಗಿ ವಾಟ್ ಆರ್ ದ ಗ್ರಾಮೆಟಿಕಲ್ ಆಸ್ಪೆಕ್ಟ್ಸ್ ದಟ್ ಯು ಆರ್ ಎಕ್ಸ್ಪೆಕ್ಟೆಡ್ ಟು ಲರ್ನ್ ಇನ್ ದಿಸ್ ಪರ್ಟಿಕ್ಯುಲರ್ ಇಯರ್ ಅಂತಕ್ಕಂಥದ್ದನ್ನು ನಾನೊಂದು ಕ್ವಿಕ್ ಒಂದು ವರ್ಡ್ ಐಡಿಯಾವನ್ನು ಕೊಡಲಿಕ್ಕೆ ಬಯಸ್ತೇನೆ. ಸೊ ಪ್ರನೌನ್ಸ್, ಯುವರ್ ಗ್ರಾಮರ್ ಬುಕ್ ಕವರ್ಸ್ ಪ್ರನೌನ್ಸ್ ಆದ ನಂತರ next thing would be framing questions. It's a kind of repetition of whatever you have done in your previous classes, and jumbled sentences, even that is the repetition of what you have learnt in the previous class. Error identification is a repetition of your previous class. Then comes active voice nodage passive voice form, usage of passive voice form ಇದೆ. That is what you are expected, or that's what is taught to you in this academic year. Passive voice form. Adar nantara, the most important segment or the most important grammatical aspect is direct speech, that is changing a direct speech to reported speech. Adar nantara, direct speech, reported speech, and idiom phrases or language expressions ಅಂತ ನೀವು ಫಸ್ಟ್ ಇಯರ್ ನೊಳಗೆ ಇಡಿಯಮ್ ಫ್ರೇಸಸ್ ಅಂತ ಕಲ್ತಿದ್ರಿ, ಅದು ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ ಆಗಿ ಯು ವಿಲ್ ಬಿ ಲರ್ನಿಂಗ್ ಇಟ್ ಇನ್ ದಿಸ್ ಇಯರ್ ಟು, a continuation of whatever you have learnt in your previous class. Next is your writing skill section. Okay, ಇದಿಷ್ಟು ನಿಮ್ಮ ಲ್ಯಾಂಗ್ವೇಜ್ ಸೆಕ್ಷನ್ ಅಂದರೆ ಲ್ಯಾಂಗ್ವೇಜ್ ಯೂಸೇಜ್ ಪಾರ್ಟ್ ಅಂದರೆ ನಿಮ್ಮ ರೈಟಿಂಗ್ ಸ್ಕಿಲ್ಸ್. ಓಕೆ, in the previous year you have learnt about letter writing. This year the same will be continued, but there is a specific letter that you will be learning this year, that is letter writing nodage job application letter. Particular agi job application letter anna ನೀವು ಈ ವರ್ಷ ಕಲಿತಾ ಇದ್ದೀರಾ. ಅದರ ಜೊತೆಗೆ ರಿಪೋರ್ಟ್ ರೈಟಿಂಗ್ ಅಂತ ಹೇಳಿದರೆ ಒಂದು ರಾ ಸಬ್ಸ್ಟೆನ್ಸ್ ಅನ್ನು ಕೊಟ್ಟು, ಅಂದರೆ ರಾ ಇನ್ಫಾರ್ಮೇಷನ್ ಅನ್ನು ಕೊಟ್ಟು ನೀವು ಯಾವ ರೀತಿ ಹೋದ ವರ್ಷದೊಳಗೆ ಪ್ರೀವಿಯಸ್ ಇಯರ್ನಲ್ಲಿ ನೀವು ಸ್ಕೋರ್ ಚಾರ್ಟ್ ಏನಿತ್ತು ಅಥವಾ ಸ್ಕೋರ್ ಬೋರ್ಡ್ಸನ್ನು ಇಂಟರ್ಪ್ರಿಟೇಷನ್ ಏನು ಕಲ್ತಿದ್ರೋ ಅದರ ನೆಕ್ಸ್ಟ್ ವರ್ಷನ್ ಅಂತ ಅನ್ಕೊಳ್ತಾರೆ. ಅಂದರೆ ಯು ವಿಲ್ ಬಿ ಗಿವನ್ ಅ ಪೈ ಚಾರ್ಟ್ ಆರ್ ಅ ಲೈನ್ ಗ್ರಾಫ್ ಆರ್ ಅ ಬಾರ್ ಗ್ರಾಫ್. ಬೇಸ್ಡ್ ಆನ್ ದ ಇನ್ಫಾರ್ಮೇಷನ್ ಗಿವನ್ ಇನ್ ದ ಪೈ ಚಾರ್ಟ್ ಆರ್ ಲೈನ್ ಗ್ರಾಫ್ ಆರ್ ದ ಬಾರ್ ಗ್ರಾಫ್, ಯು ಆರ್ ಎಕ್ಸ್ಪೆಕ್ಟೆಡ್ ಟು ಪ್ರಿಪೇರ್ ಅ ಬ್ರೀಫ್ ರಿಪೋರ್ಟ್. ಅದಾದ ನಂತರ ನೋಟ್ ಟೇಕಿಂಗ್ ಆ್ಯಂಡ್ ನೋಟ್ ಮೇಕಿಂಗ್ ಇದೆರಡೂ ಸೇರಿ ಒಂದು ಸೆಕ್ಷನ್ ಆಗಿ ನಿಮಗೆ ಕ್ವಶನ್ ಬರುತ್ತೆ. ದಟ್ ಈಸ್ ಪಿಕ್ಟೋರಿಯಲ್ ನೋಟ್ ಮೇಕಿಂಗ್ ನಲ್ಲಿ ರೂಪದೊಳಗೆ. ಅಂದರೆ ಇದು ಕೇವಲ ನಿಮ್ಮ ಎಕ್ಸಾಮ್ ಪರ್ಪಸ್ ಆಫ್ ವ್ಯೂ ಪಾಯಿಂಟ್ ಓದ್ಕೊಳ್ಳುವಂತಹ ಒಂದು ಟಾಪಿಕ್ ಅಲ್ಲ. ದ ಮ್ಯಾನರ್ ಟಿಪ್ಸ್ ಆಫ್ ಪ್ರಿಪೇರಿಂಗ್ ನೋಟ್ಸ್, ಫ್ಲೋ ಚಾರ್ಟ್ ಅಥವಾ ಫ್ಲೋ ಪಾಯಿಂಟ್ಸ್ ಅನ್ನು ನಾವು ಯಾವ ರೀತಿ ಪ್ರಿಪೇರ್ ಮಾಡಬಹುದು ಅನ್ನೋದನ್ನು ನಾವು ನೋಟ್ ಮೇಕಿಂಗ್ ಅಲ್ಲಿ ಕಲಿತೀವಿ. ಇನ್ ಥರ್ಡ್ ಸೆಕ್ಷನ್ ಈಸ್ ಯುವರ್ ರೀಡಿಂಗ್ ಆಕ್ಟಿವಿಟಿ. ಸೊ ಹ್ಯಾಸ್ ಇನ್ ದ ಪ್ರೀವಿಯಸ್ ಕ್ಲಾಸ್ ರೀಡಿಂಗ್ ಆಕ್ಟಿವಿಟಿ ಒಳಗೆ ಅನ್ಸೀನ್ ಪ್ಯಾಸೇಜ್ ರೀಡಿಂಗ್ ಅನ್ನ ಅದರನ್ನು ನೀವು ಅನಾಲಿಸಿಸ್ ಅನ್ನ ಯಾವ ರೀತಿ ಕಲ್ತಿದ್ರೋ ದಟ್ ವಿಲ್ ಕಂಟಿನ್ಯೂ ಟು ಇನ್ ದಿಸ್ ಇಯರ್ ಟು. ಇನ್ ದ ಸೇಮ್ ವೇ ಅದಕ್ಕೆ ಅಡಿಷನಲ್ ಆಗಿ ಪೊಯೆಟ್ರಿ ಅಪ್ರಿಸಿಯೇಷನ್ ಅಂತಕ್ಕಂತಹ ಇನ್ನೊಂದು ರೀಡಿಂಗ್ ಆಕ್ಟಿವಿಟಿಯನ್ನು ನಾವು ನಿಮಗೆ ಈ ವರ್ಷ ಇಂಟ್ರೊಡ್ಯೂಸ್ ಮಾಡ್ತೀವಿ. So poetry appreciation ಅಂದರೆ you are expected to go through an unseen poem. Okay, you will be given with a poem. ಆ poem ಅನ್ನು ನೀವು ಓದಿ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಕ್ವಶನ್ಸ್ ಏನಿದೆ
ಆ ಕ್ವಶನ್ಸಿಗೆ ನೀವು ನಿಖರವಾಗಿರ್ತಕ್ಕಂತಹ ಉತ್ತರಗಳನ್ನು ಬರಬೇಕಾಗಿರ್ತಕ್ಕಂಥದ್ದು. ದಟ್ಸ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ಯು in this activity called poetry appreciation. Okay, dear students. So now coming to your first grammatical aspect, pronoun. So ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ what is a pronoun? Yes, parts of speech ಏನು ಕಲ್ತಿದ್ದೀವಿ? noun, pronoun, verb, adverb, adjective, preposition, conjunction, interjection. ಅದರೊಳಗೆ ಬರ್ತಕ್ಕಂತಹ second parts of speech is pronoun. So what is a noun? Noun is in a short term it's called as naming verb. Howda? Andre it's a word which is used to identify the name of a person, place or a thing. Idu namge ittaqanta noun in a definition. So noun na badalige pronoun. So what is a pronoun? So pronoun has the word itself calls pronoun. Pronoun, that is for a noun. Pro means for a noun. Andre a word which is used for a noun is called as pronoun. Andre adar definition annu noduva. Pronoun is a word that is used instead of a noun or a noun phrase. So what is a pronoun? Yes, pronoun is a word which is used instead of a noun or a noun phrase. ಯಾವುದಾದರೂ ಒಂದು ವಾಕ್ಯದೊಳಗೆ noun ಅಂದರೆ ನಾಮಪದದ ಬದಲಿಗೆ ಬರೆಯುವಂತಹ ಪದ ಏನಿದೆ ಅದನ್ನು ನಾವಿಲ್ಲಿ ಸರ್ವನಾಮ ಅಥವಾ pronoun, a word which is used instead of a noun or a noun phrase ಅನ್ನು ನಾವು pronoun ಅಂತ ಕರೀತೀವಿ. ಹಾಗಾದರೆ pronoun ಅನ್ನು ಯೂಸ್ ಮಾಡ್ತಕ್ಕಂಥ ಕಾರಣ means what are the reasons or uses of pronoun? So pronoun is used either to refer to a noun that has already been mentioned. So first usage ನಾವು ಈಗಾಗಲೇ ಒಂದು given sentence, given paragraph ಅಥವಾ given certain passage ನೊಳಗೆ it is used instead of, that is to avoid the repetition of noun. ಯಾಕೆ pronoun ಅನ್ನು ಬಳಸ್ತೀವಿ? Pronoun is used particularly to avoid the repetition of the noun. ಆ noun ಅನ್ನು repetition ಅನ್ನು avoid ಮಾಡುವ ಕಾರಣಕ್ಕಾಗಿ ನಾವು ಬಳಸ್ತಕ್ಕಂತಹ ಪದ pronoun. ಹಾಗಾದ್ರೆ ಆ pronoun ಅಂದ್ರೆ ಅದರ first usage ಏನು? It is to avoid the repetition. It is used either to refer to a noun that has already been mentioned, it should be already mentioned, or else the second is when you feel that the noun does not need to be named. When do you use pronoun? To avoid repetition, that is instead of the noun which has already been mentioned, or else to see to it that, or to see to it, or it is used to in place of to avoid a noun, usage of a noun which need not be used. ಯಾವುದಾದ್ರೂ ಸಂದರ್ಭದೊಳಗೆ ಬಳಕೆ ಮಾಡುವ ಅಗತ್ಯ ಇಲ್ಲದೆ ಇದ್ದಾಗ, noun ಅನ್ನು ಬಳಕೆ ಮಾಡುವ ಅಗತ್ಯ ಇಲ್ಲದಿದ್ದಾಗ ನಾವು ಬಳಕೆ ಮಾಡ್ತಕ್ಕಂತಹ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ pronoun ಅನ್ನ ಯೂಸ್ ಮಾಡ್ತೀವಿ. So can we go through the list of pronouns? So pronouns ಅಂದ್ರೆ ಯಾವುದು? List. I hope you are familiar with it. I, we, he, she, it, you, your, yours, me, mine, myself. Yes, yourself. These are the list of pronouns. So in list of pronouns we actually divide these pronouns based on their usage. Okay, so types of pronouns anta bandaga ನಾವು pronouns are actually sub-classified as, first is personal pronoun. Personal pronoun.
ಸೊ ಪರ್ಸನಲ್ ಪ್ರನೌನ್ ನಲ್ಲಿ ನಮಗೆ ಫಸ್ಟ್ ಪರ್ಸನ್ ಪ್ರನೌನ್, ಸೆಕೆಂಡ್ ಪರ್ಸನ್ ಪ್ರನೌನ್, ಅದೇ ರೀತಿ ಥರ್ಡ್ ಪರ್ಸನ್ ಪ್ರನೌನ್ ಇದೆ. ಸೊ ವೆನ್ ಡು ಯು ಯೂಸ್ ಫಸ್ಟ್ ಪರ್ಸನ್, ಅಥವಾ ನೀವು ಯಾವ ಪ್ರನೌನ್ ಅನ್ನ ಫಸ್ಟ್ ಪರ್ಸನ್ ಪ್ರನೌನ್ ಅಂತ ಕರೀತೀರಾ? ಫಸ್ಟ್ ಪರ್ಸನ್ ಪ್ರನೌನ್ refers to the pronoun which happens to be the speaker. ಒಂದು ವಾಕ್ಯದೊಳಗೆ ಬರೆಯುವ ಅಂದರೆ ತನ್ನ ವಿಷಯವನ್ನ ಮಂಡಿಸ್ತಿರ್ತಕ್ಕಂತಹ ಪ್ರನೌನ್ ಏನಿದೆ ಅದು ಫಸ್ಟ್ ಪರ್ಸನ್ ಆಗುತ್ತೆ. ಯಾರಿಗೆ ಮಾತಾಡ್ತಾ ಇದೆಯೋ ಆ ಪ್ರನೌನ್ ಏನಿದೆ ದಟ್ ಈಸ್ ದ ಲಿಸನರ್. The one who speaks becomes the first person, the one who listens becomes the second person, and third person is one who receives the information from the second person, that is who receives the information indirectly. Okay, ಅವರು ಅದನ್ನು ನಾವು ಥರ್ಡ್ ಪರ್ಸನ್ ಅಂತ ಕರೀತೀವಿ. ಸೊ ಹಾಗಾದ್ರೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಹಾಗೂ ಫಸ್ಟ್ ಪರ್ಸನ್ ಪ್ಲೂರಲ್ ಯಾವುದು? ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಇಸ್ ಐ, ಫಸ್ಟ್ ಪರ್ಸನ್ ಪ್ಲೂರಲ್ ಇಸ್ ವಿ, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಇಸ್ ಯು, and plural is the same, you, and third person singular based on masculine, feminine and neutral gender. You have 3 third person singular, that is he masculine gender ge, she feminine gender ge, it neutral gender. He, she, it ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆದರೆ ಈ ಮೂರಕ್ಕೂ ಕೂಡ ಒಂದೇ ಪ್ಲೂರಲ್ ಇಸ್ ದೇ. ಸೊ ಇದು ನಮ್ಮ ಪರ್ಸನಲ್ ಪ್ರನೌನ್. ಇದು ತುಂಬಾ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್. ಯಾಕೆಂತ ಹೇಳಿದ್ರೆ ಬೇಸ್ಡ್ ಆನ್ ದಿಸ್ you will be solving your reported speech activity, and it is very important to know the first, second and third person. ಹಾಗಾದ್ರೆ ಫಸ್ಟ್ ಪರ್ಸನ್ ಯಾವುದು? ಐ. ಫಸ್ಟ್ ಪರ್ಸನ್ ಪ್ಲೂರಲ್ ಇಸ್ ವಿ, ಸೆಕೆಂಡ್ ಪರ್ಸನ್ ಇಸ್ ಯು. ಐ ನಾನು, ವಿ ನಾವು, ಅಂದ್ರೆ ಒನ್ ಹೂ ಸ್ಪೀಕ್ಸ್ ಆರ್ ರೈಟ್ಸ್. ಓಕೆ, ದಟ್ ಪರ್ಸನ್ ಇಸ್ ಕಾಲ್ಡ್ ಆಸ್ ಫಸ್ಟ್ ಪರ್ಸನ್. ಸೆಕೆಂಡ್ ಪರ್ಸನ್ ಯು, ನೀನು ಅಥವಾ ನೀವು. ಯಾರಿಗೆ ನಾವು ಅಡ್ರೆಸ್ ಮಾಡ್ತಾ ಇದ್ದೀವೋ ಅವರು ನಮ್ಮ ವಾಕ್ಯದೊಳಗೆ ಬರ್ತಕ್ಕಂತಹ ಸೆಕೆಂಡ್ ಪರ್ಸನ್ ಆಗ್ತಾರೆ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಇಸ್ ಯು, ನೀನು. ಸೆಕೆಂಡ್ ಪರ್ಸನ್ ಪ್ಲೂರಲ್ ಇಸ್ ಯು, ನೀವು. ಇನ್ ದ ಸೇಮ್ ವೇ ಅವನು, ಅವಳು, ಅದು, ದಟ್ ಈಸ್ ಯೋರ್ ಥರ್ಡ್ ಪರ್ಸನ್. ಸೊ ಥರ್ಡ್ ಪರ್ಸನ್ಗೆ, ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಅ ಕ್ಲಾಸ್ ರೂಮ್. I am teaching and you are listening. Okay, so I am the first person and you are the second person. ಹಾಗಾದ್ರೆ ಥರ್ಡ್ ಪರ್ಸನ್ ಯಾರು? Some of your friend, any one of your friend who has not attended the class but will be receiving the information through you. ನಿಮ್ಮ ಮುಖಾಂತರ ನೀವು ಇವತ್ತು ಕ್ಲಾಸಲ್ಲಿ ಏನಾಯಿತು, ಇವತ್ತು ನಾವು ಕ್ಲಾಸ್ನಲ್ಲಿ ಪ್ರನೌನ್ಸ್ ಅನ್ನ ಕಲ್ತ್ವಿ ಅನ್ನೋದನ್ನ ನೀವು ನಿಮ್ಮ ಫ್ರೆಂಡಿಗೆ ಹೇಳ್ತೀರಾ. ಅದು ನಿಮ್ಮ ಅಂದರೆ ಫಸ್ಟ್ ಪರ್ಸನ್ ಇಂದ ಏನು ಮಾಹಿತಿ ಇದೆಯೋ ಅದು ಇಂಡೈರೆಕ್ಟ್ ಆಗಿ ಥರ್ಡ್ ಪರ್ಸನ್ ಗೆ ಹೋಗಿ ರೀಚ್ ಆಗುತ್ತೆ. ಅದು ಥರ್ಡ್ ಪರ್ಸನ್. ಹಿ, ಶಿ, ಇಟ್, ಅವನು, ಅವಳು, ಅದು. ಅದೇ ರೀತಿ ಆ ಮೂರಕ್ಕೂ ಸೇರಿರ್ತಕ್ಕಂತಹ ಒಂದೇ ಪ್ಲೂರಲ್ ಫಾರ್ಮ್, ದಟ್ ಈಸ್ ದೇ. ಓಕೆ, ಸೊ ಇದು ನಿಮ್ಮ ಫಸ್ಟ್, ನಿಮ್ಮ ಪ್ರನೌನ್ಸ್ನೊಳಗೆ ಬರ್ತಕ್ಕಂತಹ ಫಸ್ಟ್ ಸಬ್ ಕ್ಲಾಸಿಫಿಕೇಶನ್, ದಟ್ ಈಸ್ ಪರ್ಸನಲ್ ಪ್ರನೌನ್. ಡಿಯರ್ ಸ್ಟೂಡೆಂಟ್ಸ್, ಇದಷ್ಟೇ ಅಲ್ಲದೆ ನಿಮ್ಮ ಪ್ರನೌನ್ಸ್ನಲ್ಲಿ ಬರ್ತಕ್ಕಂತಹ ಅದರ್ ಟೈಪ್ಸ್ ಆಫ್ ಪ್ರನೌನ್ಸ್ ಸಚ್ ಆಸ್ possessive pronoun and reflexive pronoun. They happen to be the connective pronoun subclassifications of this. ಯಾಕೆಂತ ಹೇಳಿದ್ರೆ ಇದರಿಂದನೇ ಮುಂದುವರೆದಿರ್ತಕ್ಕಂತಹ ಭಾಗವಾಗಿ ನಾವು ಪೊಸೆಸಿವ್ ಪ್ರನೌನ್ ಹಾಗೂ ಪೊಸೆಸಿವ್ ಪ್ರನೌನಿನ ಮುಂದುವರೆದ ಭಾಗವಾಗಿ ನಾವು ರಿಫ್ಲೆಕ್ಸಿವ್ ಪ್ರನೌನ್ ಅನ್ನು ಕಲಿತೀವಿ. ಸೊ ನೆಕ್ಸ್ಟ್ ಇಸ್ ಪೊಸೆಸಿವ್ ಪ್ರನೌನ್.
second one is possessive pronoun. So now let me ask you, what do you mean by possessive? To possess ಅಂದ್ರೆ possessive pronoun ಅಂದ್ರೆ ಏನು ಅಂದ್ರೆ ಯಾವುದಾದರೂ ಒಂದು ವಸ್ತು ಯಾರಿಗೆ ಬಿಲಾಂಗ್ ಆಗತ್ತೆ, ಯಾರಿಗೆ ಸೇರತ್ತೆ ಅನ್ನೋದನ್ನ ಹೇಳಲಿಕ್ಕಾಗಿ ಬಳಸ್ತಕ್ಕಂತಹ ಪ್ರೊನೌನ್ ಏನಿದೆ ಅದನ್ನ ನಾವು ಪೊಸೆಸಿವ್ ಪ್ರೊನೌನ್ ಅಂತ ಹೇಳ್ತೀವಿ. ಸೊ ಐ ಗೆ ನಮ್ಮಲ್ಲಿರ್ತಕ್ಕಂಥ ಪೊಸೆಸಿವ್ ಪ್ರೊನೌನ್ ಮೀ, ಮೈ, ಮೈನ್. ಓಕೆ, ಅದೇ ರೀತಿ ವಿ ಗೆ ಇರ್ತಕ್ಕಂಥ ಪೊಸೆಸಿವ್ ಪ್ರೊನೌನ್ ಅವರ್, ಅವರ್ಸ್, ಅವರ್ಸ್. ಯು ಸಿಂಗ್ಯುಲರ್ ಗೆ ಯುವರ್, ಯುವರ್ಸ್. ಪ್ಲೂರಲ್ ಗೆ ಯುವರ್ಸ್, ಯುವರ್ಸ್. He gave him is the possessive pronoun. His is the possessive pronoun. She gave her, hers. Hers. It gave it, its. I guess its. Its. ಅದೇ ರೀತಿ ದೇಗೆ them, their, theirs. That is them, they, theirs. Them, they, theirs. Me, ನಾನು, my, mine, ನನ್ನದು. ಅವರ್, ನಾವು, ಅವರ್ಸ್, ನಮ್ಮ, ನಮ್ಮದು. ಯುವರ್, ನಿನ್ನ, ನಿಮ್ಮ, ನಿಮ್ಮದು. ಯೋರ್ಸ್. ಹಿಮ್, ಅವನು, ಅವನ, ಇಸ್ ಅವನ. ಅವಳ, ಹರ್, ಹರ್ಸ್, ಹರ್ಸ್, ಅವಳ. ಇಟ್ಸ್, ಅದರ. ಅದೇ ರೀತಿ ದೆಮ್, ಅವರು, ಅವರ, ಅವರ. ದೆಮ್, ದೇರ್ಸ್, ಅವರ, ದೇರ್ಸ್, ಅವರ. ಇವುಗಳು ಇಲ್ಲಿರ್ತಕ್ಕಂತಹ ಪೊಸೆಸಿವ್ ಪ್ರೊನೌನ್. ಅಂದರೆ ದ ಬ್ಯಾಗ್ ಬಿಲಾಂಗ್ಸ್ ಟು ಬಿ. ಹೂಸ್ ಬ್ಯಾಗ್ ಇಸ್ ದಿಸ್? ದ ಬ್ಯಾಗ್ ಈಸ್ ಮೈನ್. ದಿಸ್ ಈಸ್ ಮೈ ಬುಕ್. ಓಕೆ, ಈ ಮೂರು ಎಕ್ಸಾಂಪಲ್ಸ್ ಅಲ್ಲಿ ಯು ಕ್ಯಾನ್ ಸಿ ಡಿಫ್ರೆಂಟ್ ಯೂಸೇಜ್ ಆಫ್ ಪೊಸೆಸಿವ್ ಪ್ರೊನೌನ್ಸ್. ಬಟ್ ಆ ಮೂರು ಪೊಸೆಸಿವ್ ಪ್ರೊನೌನ್ ಅದು ಯಾರಿಗೆ ಸೇರುತ್ತೆ? ದಿಸ್ ಈಸ್ ಮೈ ಬುಕ್, ನನ್ನ ಬುಕ್, ನನಗೆ ಸೇರತ್ತೆ ಅಂತ ಹೇಳ್ತಿರ್ತಕ್ಕಂಥದ್ದು. ದಿಸ್ ಈಸ್ ಮೈನ್, ದ ಬ್ಯಾಗ್ ಈಸ್ ಮೈನ್, ಸೊ ಮೈನ್ ಬ್ಯಾಗ್ ನನಗೆ ಸೇರತ್ತೆ ಅಂತೇಳಿ. ದಿಸ್ ಬುಕ್ ಬಿಲಾಂಗ್ಸ್ ಟು ಮೀ, ನನಗೆ ಸೇರತ್ತೆ ಅಂತ ಹೇಳ್ತಕ್ಕಂಥದ್ದು. ಸೊ ಯಾರಿಗೆ ಸೇರತ್ತೆ ಅದನ್ನು ಹೇಳಲಿಕ್ಕೆ ಬಳಕೆ ಮಾಡ್ತಿರ್ತಕ್ಕಂತಹ ಪ್ರೊನೌನ್ ಏನಿದೆ ದಟ್ ಈಸ್ ಪೊಸೆಸಿವ್ ಪ್ರೊನೌನ್. ದಿಸ್ ಈಸ್ ಅವರ್ ಹೌಸ್, ದ ಕಾಲೇಜ್ ಈಸ್ ಅವರ್ಸ್. ನಮ್ಮದು ಅದನ್ನು ನಾವು ಹೇಳ್ತಕ್ಕಂಥದ್ದು. ಯಾರದು? ನಮ್ಮದು. ಅಂದರೆ ದಿಸ್ ಪ್ಲೇಸ್ ಬಿಲಾಂಗ್ಸ್ ಟು ಅಸ್, ನಮಗೆ ಸೇರಿರ್ತಕ್ಕಂಥದ್ದು. ಎಸ್, ನಿಮ್ಮದು. ದಿಸ್ ಈಸ್ ಯುವರ್ ಬುಕ್, ಈಸ್ ದಿಸ್ ಯುವರ್ಸ್? ದಿಸ್ ಈಸ್ ಯುವರ್ಸ್, ದ ಬುಕ್ ಈಸ್ ಯುವರ್ಸ್. ಓಕೆ, ಈ ರೀತಿಯೊಳಗೆ ನಿಮ್ಮ ಅನ್ನೋದೇನು ಹೇಳ್ತೀವಿ ಅದು ಆ ಪೊಸೆಸಿವ್ ಪ್ರೊನೌನ್ನ ಹೇಳಿ. ಆ್ಯಂಡ್ ದ ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್ ಫಾರ್ ಹಿಮ್, ಹಿಸ್, ಹರ್, ಹರ್ಸ್, ಇಟ್, ಇಟ್ಸ್. ಆ್ಯಂಡ್ ದಿಸ್ ಈಸ್ ದೇರ್, ದಿಸ್ ಬುಕ್ ಬಿಲಾಂಗ್, ದಿಸ್ ಪ್ಲೇಸ್ ಬಿಲಾಂಗ್ಸ್ ಟು ದೆಮ್. ಇವೆಲ್ಲವೂ ಕೂಡ ನಮಗೆ ಸೇರುತ್ತೆ, ಅವರಿಗೆ ಸೇರುತ್ತೆ, ನಿಮಗೆ ಸೇರುತ್ತೆ. ಅಂದ್ರೇನು? ಪೊಸೆಷನ್, ಓನರ್ಶಿಪ್ ಅಥವಾ ಯಾರಿಗೆ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ಅದನ್ನು ಹೇಳಲಿಕ್ಕೋಸ್ಕರ ಬಳಕೆ ಮಾಡ್ತಕ್ಕಂತಹ ಪ್ರೊನೌನ್ ಏನಿದೆ ಅದನ್ನು ನಾವು ಪೊಸೆಸಿವ್ ಪ್ರೊನೌನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಪ್ರೊನೌನ್ ಏನು?
Next is reflexive pronoun. So reflexive pronoun. ರಿಫ್ಲೆಕ್ಸ್ ಏನು? ರಿಫ್ಲೆಕ್ಟ್, ಹೌದಾ? ಅಂದರೆ ಪ್ರತಿಬಿಂಬಿಸುವುದು. ಸೊ ಈ ರಿಫ್ಲೆಕ್ಸಿವ್ ಪ್ರನೌನನ್ನು ನಾವು ಹೇಗೆ ಅಂದರೆ, ಇದರ ಕೆಲಸ ಏನು ಅಂದರೆ, ಈಗಾಗಲೇ ಮಂಡನೆ ಮಾಡಿರ್ತಕ್ಕಂಥ ವಿಷಯವನ್ನು ಮತ್ತೊಂದು ಸರ್ತಿ ಅದರ ನಿರ್ದಿಷ್ಟತೆಯನ್ನು ಒತ್ತಿ ಹೇಳಲಿಕ್ಕೋಸ್ಕರ ಬಳಕೆ ಮಾಡ್ತಕ್ಕಂಥ ಪ್ರನೌನ್ ಇದೆ. ಅದನ್ನು ನಾವು ರಿಫ್ಲೆಕ್ಸಿವ್ ಅಂತ ಕರಿತೀವಿ. ಸೊ ಇವು ಸಾಮಾನ್ಯವಾಗಿ ರಿಫ್ಲೆಕ್ಸಿವ್ ಪ್ರನೌನನ್ನು ನಾವು ಹೇಗೆ ಅಂದರೆ ಹೌ ಈಸ್ ರಿಫ್ಲೆಕ್ಸಿವ್ ಪ್ರನೌನ್ ಫಾರ್ಮ್ಡ್ ಅಂತ ಹೇಳಿದ್ರೆ, ದಟ್ಸ್ ಆಕ್ಚುಲಿ ಫಾರ್ಮ್ಡ್ ಇದರ್ ಬೈ ಆ್ಯಡಿಂಗ್ ಸೆಲ್ಫ್ ಆರ್ ಸೆಲ್ಫ್ಸ್. ಅಂದರೆ ಸಿಂಗ್ಯುಲರ್ ಇದ್ರೆ ಸೆಲ್ಫ್, ಪ್ಲೂರಲ್ ಇದ್ರೆ ಸೆಲ್ಫ್ಸ್. ಯಾವುದಕ್ಕೆ ಸೆಲ್ಫ್ ಅಥವಾ ಸೆಲ್ಫ್ಸ್ ಅನ್ನ ಆ್ಯಡ್ ಮಾಡ್ತೀರಾ? ಈಗ ತಾನೇ ನೀವು ಕಲ್ತಿದ್ರಲ್ಲ ಪೊಸೆಸಿವ್ ಪ್ರನೌನ್ ಏನಿತ್ತು, ಆ ಪೊಸೆಸಿವ್ ಪ್ರನೌನ್ಗಳಿಗೆ ಸೆಲ್ಫ್ ಅಥವಾ ಸೆಲ್ಫ್ಸ್ ಅನ್ನ ಆ್ಯಡ್ ಮಾಡಿದಾಗ ನಾವು ಕಲಿತಕ್ಕಂತಹ ಪ್ರನೌನ್ ಏನಿದೆ ಅದು, ಅಥವಾ ಫಾರ್ಮ್ ಆಗ್ತಕ್ಕಂತಹ, ಫ್ರೇಮ್ ಆಗ್ತಕ್ಕಂತಹ ಪ್ರನೌನ್ ಅದು ರಿಫ್ಲೆಕ್ಸಿವ್ ಪ್ರನೌನ್. ಅಂದರೆ ಮೈಗೆ ಸೆಲ್ಫ್ ಆ್ಯಡ್ ಮಾಡಿದಾಗ ಮೈ ಸೆಲ್ಫ್, our selves, yourself, yourselves, himself, hisಗೆ ಸೆಲ್ಫ್ ಆ್ಯಡ್ ಮಾಡಲಿಕ್ಕೆ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ಹಿಮ್ಸೆಲ್ಫ್, ಹರ್ಸೆಲ್ಫ್, itself, themselves. ಅದೇ ರೀತಿ ದೇರಿಗೆ ಸೆಲ್ಫ್ಸ್ ಆ್ಯಡ್ ಮಾಡಲಿಕ್ಕೆ ಬರೋದಿಲ್ಲ, ದೇರ್ ಸೆಲ್ಫ್ಸ್ ಬರೋದಿಲ್ಲ. ಸೊ ಇವು ನಮ್ಮ ರಿಫ್ಲೆಕ್ಸಿವ್ ಪ್ರನೌನ್. ಯಾವ್ದ್ಯಾವುದು? ಮೈ ಸೆಲ್ಫ್, ಅವರ್ ಸೆಲ್ಫ್ಸ್, ಯುವರ್ ಸೆಲ್ಫ್, ಯುವರ್ ಸೆಲ್ಫ್ಸ್, ಹಿಮ್ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್ ಮತ್ತು ದೆಮ್ ಸೆಲ್ಫ್ಸ್. ಇದಾದ ನಂತರ ನೆಕ್ಸ್ಟ್ ಈಸ್ ರಿಲೇಟಿವ್ ಪ್ರನೌನ್. ಸೊ ರಿಲೇಟಿವ್ ಪ್ರನೌನ್ ರಿಲೇಷನ್ ಅನ್ನು ಹೇಳಲಿಕ್ಕೋಸ್ಕರ ಬಳಕೆ ಮಾಡ್ತಕ್ಕಂಥ. ಯೂಶಲಿ ರಿಲೇಟಿವ್ ಮತ್ತು ಇಂಟ್ರಾಗೇಟಿವ್ ಪ್ರನೌನ್ ಇವೆರಡೂ ಕೂಡ ಅದು ಕ್ವಶನಿಂಗ್ ವರ್ಡ್ಸ್. ನೀವು WH ಕ್ವಶನ್ಸ್ ಏನು ವರ್ಡ್ಸ್ ಕಲ್ತಿದ್ರೋ ಅವೇ ವರ್ಡ್ಸ್ ನಿಮ್ಮ ರಿಲೇಟಿವ್ ಮತ್ತು ರಿಫ್ಲೆಕ್ಸಿವ್ ಪ್ರನೌನಲ್ಲಿ ಇರುತ್ತೆ. ಅಂದರೆ ವೆನ್, ಹೂ, ವೇರ್, ವಿಚ್ ಇವುಗಳನ್ನು ನಾವು ರಿಲೇಟಿವ್ ಆ್ಯಂಡ್ ರಿಫ್ಲೆಕ್ಸಿವ್ ಪ್ರನೌನ್ಗಳಾಗಿ ಕಲಿತೀವಿ. ಅದೇ ರೀತಿ ನಾವು ಯೂಸ್ ಮಾಡ್ತಕ್ಕಂತಹ ಒನ್, ಸಮ್ವನ್ ಇವುಗಳು ಕೂಡ ನಮಗೆ ಪ್ರನೌನ್ಸ್. ಇನ್ ದ ಸೇಮ್ ವೇ ದಿಸ್, ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಸ್. ಓಕೆ, ಇದಿಷ್ಟು ಕೂಡ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರನೌನ್ಸ್. ಸೊ ನಿಮ್ಮ ಈ ವರ್ಷದ ಪ್ರನೌನ್ಸ್ ಸೆಕ್ಷನ್ ಒಳಗೆ what is expected out of you? Are you expected to identify these? So what is expected is, this is a 4 mark question, pronoun section ಇದೆ. ಇದು 4 mark question ಇದ್ದು, ಆ 4 mark questions ಇದೆ. ಇದರೊಳಗೆ ನಿಮಗೆ ಒಂದು ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ಕೊಡ್ತೀವಿ. ಆ ಪ್ಯಾರಾಗ್ರಾಫ್ನಲ್ಲಿ you are supposed to mean 4 pronouns will be underlined to you. ಆ ಅಂಡರ್ಲೈನ್ ಆಗಿರ್ತಕ್ಕಂತಹ ಪ್ರನೌನ್ಸ್ ಏನಿದೆ ಆ ಪ್ರನೌನ್ಸ್ ಅನ್ನು ನಾವು ಯಾವ ನವನಿನ ಅಂದರೆ ಯಾವ ನೌನ್ನ ಬದಲಿಗೆ ಬರ್ತಿದ್ದೀವಿ ಅದನ್ನು ನಾವು ಆ ಸೆಗ್ಮೆಂಟ್ ಒಳಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ just let's go through one example that's given to you in your workbook. Once upon a time, a poor woman was walking. A poor woman was walking
a bundle on her head. So ಇಲ್ಲಿ her is the first underlined word. Unable to lift it. Unable to lift it easily. She. She is the second underlined word here. She rested every now and then. A horseman passes by. The woman requested him. The woman requested him. This is the third verb. Okay? So, ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂತಹ ಎಕ್ಸಾಂಪಲ್ ನಮಗೆ you have once upon a time a poor woman was walking from one village to another carrying a bag on her. So, her ಅಂದ್ರೆ ಏನು? her ಇದಕ್ಕೆ ನೀವು ಏನು ಉತ್ತರವನ್ನು ಬರೆಯಬೇಕು. That's what is expected out of you. her. So, her ಅಂದ್ರೆ ಯಾರು? her refers to poor woman. ಹೌದಾ? her refers to woman. ಅದೇ ರೀತಿ ನೆಕ್ಸ್ಟ್ is unable to lift it easily. She. So, she. What does she refer to? Yes, once again, she refers to woman. And what's the third pronoun that's underlined here? Unable to lift it easily. She rested every now and then. A horseman passed by. The woman requested him. So, third pronoun is him. Him ಅಂದ್ರೆ ಏನು? ಅಂದ್ರೆ him ಯಾರನ್ನ ರೆಫರ್ ಮಾಡುತ್ತೆ ಇಲ್ಲಿ? Yes, him refers to horseman. So, what's expected out of you is in this particular activity ಅಂದ್ರೆ ಈ ಪ್ರನೌನ್ಗಳಿದೆ ಇದು ಯಾವ ನೌನ್ಗಳನ್ನು ರೆಫರ್ ಮಾಡ್ತಾ ಇದೆ ಆ ನೌನನ್ನು ನೀವು ಆ ಫಿಲ್ ಅಪ್ ದ ಬ್ಲಾಂಕ್ಸ್ ಅಲ್ಲಿ ಬರೀಬೇಕಾಗುತ್ತೆ and ensure it that